Once again welcome back to my channel called Daily Dum Dum. ಸೊ ಮೈಕ್ನದ್ದು ಎಂತ ಹೇಳ್ತಾರೆ, ಗೇನ್ ನಾನು +3 ಇಟ್ಟಿದ್ದೇನೆ. ಸೊ ನಂದು ವಾಯ್ಸ್ ಕೇಳುತ್ತೆ, ಹಾಗೆಯೇ ಹೊರಗಡೆ ವಾಯ್ಸ್ ಕೂಡ ಕೇಳುತ್ತೆ. ಸೊ ತುಂಬ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಇಟ್ಟಿಲ್ಲ. ಸೊ ಈಗ ನಾನು ಹೋಗ್ತಾ ಇದ್ದೇನೆ ಡ್ಯೂಟಿಗೆ. ಸೊ ಇವತ್ತಿನ ವ್ಲಾಗ್ನ ಟಾಪಿಕ್ ಬಂದುಬಿಟ್ಟು ಏನು ಅಂತ ಹೇಳಿದರೆ, ಮೇ ಬಿ 4-5 ಡೇಸ್ ಆಗಿರಬೇಕು ವೀಡಿಯೋ ಹಾಕಿಲ್ಲ ನಾನು ಯೂಟ್ಯೂಬಲ್ಲಿ. ನಾನು ಎಣಿಸಿದ್ದೆ, ನಾನು ಹೇಳಿದ್ದೆ ಈ ವರ್ಷ ಪೂರ್ತಿ ವೀಡಿಯೋ ಹಾಕ್ತೇನೆ ಅಂತ. ಬಟ್ ಎಲ್ಲಿ ತನಕ ನಮಗೆ ಕೆಲಸ ಹೆವಿ ಆಯಿತು ಅಂತ ಹೇಳಿದರೆ, ದಿನದ 14-15 ಗಂಟೆ ಬರೀ ಕೆಲಸಕ್ಕೇ ಹೋಗ್ತಾಯಿತ್ತು. ವೀಡಿಯೋ ಮಾಡೋದೆಲ್ಲಿ, ಎಡಿಟಿಂಗ್ ಮಾಡೋದೆಲ್ಲಿ, ಇದೇ ಅದಕ್ಕಂತೂ ಟೈಮ್ ಕೊಡಲಿಕ್ಕೆ ಆಗೇ ಇಲ್ಲ. ಬಟ್ ಸ್ಟಿಲ್ ಇನ್ನು 2 ವೀಡಿಯೋ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಈ ವಿಡಿಯೋವನ್ನು ನಾನೀಗ ಏನು ವೀಡಿಯೋ ಮಾಡ್ತಾಯಿದ್ದೇನೆ, ಈಗ ಗಂಟೆ 6:40 ಆಗಿದೆ. ಸೊ ನಾನು ಡ್ಯೂಟಿಗೆ ಹೋಗುವಾಗ 7 ಆಗ್ತದೆ. ಸೊ 7ಗೆ ಡ್ಯೂಟಿ ಸ್ಟಾರ್ಟು. ಮೇ ಬಿ ಒಂದು 8:30 ಹೊತ್ತಿಗೆ 8 or 8:30 ಹೊತ್ತಿಗೆ ಶೆಡ್ಯೂಲ್ ಮಾಡಿ ಪೋಸ್ಟ್ ಮಾಡಿ ಬಿಡ್ತೇನೆ. ಇವತ್ತೇ ಬರುತ್ತೆ ವೀಡಿಯೋ. ಯಾಕೆ ಅಂತ ಹೇಳಿದರೆ, ಇನ್ನು ತುಂಬ ಟೈಮ್ ವೇಸ್ಟ್ ಮಾಡಿದರೆ ಆಗೋದಿಲ್ಲ. ಸೊ ಆಲ್ರೆಡಿ ತುಂಬ ಟೈಮ್ ವೇಸ್ಟ್ ಆಯಿತು. 4-5 ಡೇಸ್ ಮಿಸ್ ಆಯಿತು ನನ್ನ ಕೈಯಲ್ಲಿ. ಸೊ ತುಂಬಾ ಬೇಸರ ಆಗ್ತುಂಟು. ಯಾಕೆ ಅಂತ ಹೇಳಿದರೆ, ಈ ಇಯರ್ ಬಿಗಿನಿಂಗಲ್ಲಿ ಏನು ಎಣಿಸಿದ್ದೆ ಅದು ಆಗಿಲ್ಲ. ಬಟ್ ಆಗೋದೇ ಇಲ್ಲ ಅಂತಲ್ಲ, ಬಟ್ ಆಗ್ತದೆ, ಮಾಡ್ತೇನೆ. ಬಟ್ ಏನಾಯಿತು ಅಂತ ಹೇಳಿದರೆ, 3-4 ಡೇಸ್ ಕೆಲಸ ಕಂಟಿನ್ಯೂ ಆಗಿತ್ತು. ಪ್ಲಸ್ ನಾನು 2 ಡೇಸ್ ಬ್ಯಾಂಗ್ಳೂರಲ್ಲಿದ್ದೆ. ಸೊ ಬ್ಯಾಂಗ್ಳೂರಲ್ಲಿ ಹೇಗೆ ದಿನ ಕಳೆದಿದ್ದೇನೆ ಆ್ಯಂಡ್ ಯಾವ ರೀತಿ ಸ್ಟ್ರೀಟಲ್ಲಿ ನಾನಿದ್ದೆ ಅಂತ ಆ ವಿಡಿಯೋವನ್ನು ಕೂಡ ಹಾಕ್ತೇನೆ. ಸೊ ಇವತ್ತಿನ ಈ ವ್ಲಾಗನ್ನು ಪೋಸ್ಟ್ ಮಾಡಿದ ನಂತರ ನನಗೆ ಇವತ್ತಿನ ಈ ವ್ಲಾಗ್ ಪೋಸ್ಟ್ ಮಾಡಿದ ನಂತರ ನಾನು ಬೆಂಗಳೂರಿಗೆ ಹೋದ ಏನು ವೀಡಿಯೋ ಇದೆ ಅದನ್ನು ನಾನು ಪೋಸ್ಟ್ ಮಾಡ್ತೇನೆ. ಮೇ ಬಿ ಅದು ಇವತ್ತು ಎಡಿಟಿಂಗ್ ಮಾಡಬೇಕು ನಾನು ನೈಟಲ್ಲಿ ಕೂತ್ಕೊಂಡು ನಿದ್ದೆ ಬಿಟ್ಟು. ಸೊ 2 ಡೇಸ್ ಅಂದರೆ ನಿದ್ದೆ ಬಿಟ್ಟಿದ್ದೇನೆ ನಾನು ಫುಲ್ ಬೆಂಗಳೂರಲ್ಲಿ. ಹಾಗೆಯೇ ಇವತ್ತು ಕೂಡ ನಿದ್ದೆ ಬಿಡ್ತೇನೆ. ಸೊ ನಿದ್ದೆ ಬಿಟ್ಟು ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಕೂಡ ಕೆಲಸ ಇದೆ, ಸ್ವಲ್ಪ ಕ್ಲೀನಿಂಗ್ನದ್ದು. ಸೊ ಕೆಲಸ ಇದು ಬೆಂಗಳೂರಿನದ್ದು ವೀಡಿಯೋ ನಾನು ಎಡಿಟ್ ಮಾಡಿ ಮೇ ಬಿ ಇವತ್ತು ಎಡಿಟಿಂಗ್ ಮಾಡಿದರೆ ನಾಳೆಗೆ ಶೆಡ್ಯೂಲ್ ಮಾಡಿ ಪೋಸ್ಟ್ ಮಾಡ್ತೇನೆ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇಷ್ಟೇ. ನಾನು 3-4-5 ಡೇಸ್ ನಾನು ವೀಡಿಯೋ ಹಾಕಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಅದೇ ಹೇಳಿದ ರೀಸನ್ ಅಲ್ಲ, ಅದೇ ರೀಸನ್. ಪುನಃ ಎಂತ ಹೇಳೋದು, ಮಂಡೆ ಸಮೇತ ಅದಾಗೆ. ಸೊ ಅದೇ ಲೈಫು ಏನು ಅಂತ ಹೇಳಿದರೆ, ನಾವು ಎಣಿಸಿದಾಗೆ ಆಗೋದಿಲ್ಲ. ನಾವು ಎಣಿಸಿದಾಗಿಂತ ಕಷ್ಟ ಕೊಡುತ್ತೆ ಲೈಫು. ನಾವು ಎಣಿಸಿದಷ್ಟು ಲೈಫ್ ಸುಲಭ ಅಂತ ಇಲ್ಲ, ಹಾಗೆ ತುಂಬ ಕಷ್ಟ ಏನೂ ಇರಲ್ಲ. ಸೊ ಎವ್ರಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಇರುತ್ತೆ. ಸೊ ನಾನು ಏನು ಎಣಿಸ್ಕೊಂಡಿದ್ದನ್ನು ನಾನು ಮಾಡಲಿಕ್ಕೆ ಆಗಿಲ್ಲ. 3-4 ಡೇಸ್ ನಂದು ಬ್ಯಾಕ್ ಆಯಿತು. ಬಟ್ ಸ್ಟಿಲ್ ಪ್ರಯತ್ನ ಬಿಡಬಾರ್ದು. ಎಲ್ಲರೂ ಕೂಡ ಅಷ್ಟೇ ಲೈಫ್ನಲ್ಲಿ. ಬಿ ಪಾಸಿಟಿವ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಆಗಿರಿ. ನಂದು ಕನ್ಸಿಸ್ಟೆನ್ಸಿ 3-4 ಡೇಸ್ ಎಂತಾಯಿತು ಅಂತ ಹೇಳಿದರೆ ಬ್ರೇಕ್ ಆಯಿತು. ಸೊ ನನಗೆ ತುಂಬ ಬೇಜಾರಾಗ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ, ನಾನು ಎಣಿಸಿದ ಕೆಲಸವೊಂದು ನಾನು ಎಣಿಸಿದ ಹಾಗೆ ಮಾಡಲಿಲ್ಲ. ಅದು ನನಗೊಂದು ಬೇಸರ. ಬಟ್ ನಾನು ಮಾಡ್ತೇನೆ, ಅದೊಂದು ಕಾನ್ಫಿಡೆನ್ಸ್ ಇದೆ. ಸೊ ಇದು ಡ್ಯೂಟಿಗೆ ಹೋಗಿ ನಿದ್ದೆ ಬಿಡಬೇಕಲ್ಲ, ಅದೊಂದು ಫುಲ್ ಹೆಕ್ಟಿಕ್ ಕೆಲಸ. ನೈಟ್ ಡ್ಯೂಟಿ ಅಂದರೆ ಫೈನ್, ಬಟ್ ನಿದ್ದೆ ಫುಲ್ ಬಿಟ್ಟು ಅರ್ಧ ಜೀವ ಅಂತ ನಂದು ಲಗಡಿ ಹೋಗಿದ್ದೆ ನಿದ್ದೆ ಬಿಟ್ಟು. ಹಾಗೆ ನಾನು ಸಫರ್ ಆಗಿ ಹೋಗಿದ್ದೇನೆ. ಮೇ ಬಿ 3-4 kgs ಡೌನ್ ಆಗಿದೆ. ಸೊ ಹಾಗೆ ಇನ್ನೇನು ಅಂತ ಹೇಳಿದರೆ, ನಾನು ಪ್ಲ್ಯಾನ್ ಮಾಡಿದ್ದೇನೆ. ಸೊ ಈ ಇಯರ್ನಲ್ಲಿ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟಾಗಿ ಸ್ಟಾರ್ಟ್ ಮಾಡಿದೆ ನಮ್ಮ ಸ್ವಚ್ಛತೆ ಕ್ಲೀನಿಂಗನ್ನು. ಒಂದೊಳ್ಳೆ ಬ್ರ್ಯಾಂಡ್ ಮಾಡಬೇಕಂತ. ಸೊ 3 ವರ್ಷ ಆಯಿತು, 3 ವರ್ಷ ಸೇರಿ ಈ ವರ್ಷ 4 ವರ್ಷ ಆಯಿತು. 2022 ನಾನು ಸ್ಟಾರ್ಟ್ ಮಾಡಿದ್ದೆ ನಮ್ಮ ಕ್ಲೀನಿಂಗ್ ಸರ್ವೀಸು. ಸೊ ಸಣ್ಣ ಮಟ್ಟಿನಲ್ಲಿ ಕ್ಲೀನಿಂಗ್ ಸರ್ವಿಸ್, ಒಂದು ಮಿಷಿನಲ್ಲಿ ಸ್ಟಾರ್ಟ್ ಮಾಡಿದೆ ಕ್ಲೀನಿಂಗ್ ಸರ್ವಿಸ್. ಈಗ ತುಂಬ ಮಿಷಿನ್ ಹಾಕ್ಕೊಂಡು ನಾವು ಕ್ಲೀನಿಂಗ್ ಸರ್ವಿಸ್ ಮಾಡ್ತಾಯಿದ್ದೇವೆ. ಸೊ ಹಾಗೆಯೇ ಈ ವರ್ಷದಲ್ಲಿ ಹೌಸ್ ಕೀಪಿಂಗ್ ಕಾಂಟ್ರಾಕ್ಟ್ ಎಲ್ಲ ಸ್ಟಾರ್ಟ್ ಆಗಲಿಕ್ಕೆ ಇದೆ. ಸೊ ಫುಲ್ ಇಂಟೀರಿಯರ್ ಕ್ಲೀನಿಂಗ್ನದ್ದು, ಹಾಗೆಯೇ ಹೌಸ್ ಕೀಪಿಂಗ್ ಕಾಂಟ್ರಾಕ್ಟು, ಹಾಗೆಯೇ ಟೆಂಡರ್ ವರ್ಕ್ಸ್ ಅದೆಲ್ಲ ನಾವು ಮಾಡಲಿಕ್ಕೆ ಇದ್ದೇವೆ. ಸೊ ಈ ಸಲ ಅಂತೂ ತುಂಬ ಕೆಲಸ ಮಾಡಬೇಕು. ಹಾಗೆಯೇ ಒಂದು ಜಾಬಲ್ಲಿರುವಂಥ ಪರ್ಸನ್ ತನ್ನ ಜಾಬನ್ನು ಒಟ್ಟಿಗೆ ಅಟ್ ದ ಏಜ್ ಆಫ್ 25 ಜಾಬ್ನ ಒಟ್ಟಿಗೆ ಬಿಸ್ನೆಸ್ ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ಹೇಗೆ ಇರ್ಬೋದು, ಹೇಗೆ ಲೈಫಲ್ಲಿ ಸ್ಟ್ರಗಲ್ ಮಾಡ್ಬೋದು ಅಂತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸಿಕೊಡ್ತೇನೆ ನಿಮಗೆ. ಸೊ ನೋಡ್ತಾ ಇರಿ. ಸೊ ಈ ವರ್ಷ ಪೂರ್ತಿ ಆದಷ್ಟು ನಾವು ವ್ಲಾಗ್ಸ್ ಹಾಕ್ತೇನೆ. ಹಾಗೆ ನಾನು ಅನ್ನೋದು ಏನು ಅಂತ ಹೇಳಿದರೆ, ತಮ್ನೇಲ್ ಏನು ಉಂಟು, ಆ ತಮ್ನೇಲಿಗೆ ನಾನು ತುಂಬ ಟೈಮ್ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ತಮ್ನೇಲ್ ಎಡಿಟ್ ಮಾಡಲಿಕ್ಕೆ ಹೋದರೆ ಅರ್ಧ ಗಂಟೆ ಬೇಕು. ನಾನು ಅದಕ್ಕೆ ಮೊದಲಿನ ಸಹ ಕೂಡ ಆ ತಮ್ನೇಲಿಗೆ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಬಟ್ ತಮ್ನೇಲಿ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ. ಈಗ ಇರೋ ನನ್ನ ಮೊಬೈಲ್, ನಾನೀಗ ಯೂಸ್ ಮಾಡ್ತಿರೋದು ನನ್ನ ಮೊಬೈಲ್ ಎಡಿಟಿಂಗಿಗೆ. ಬಟ್ ಎಡಿಟಿಂಗಿಗೆ ಮೊಬೈಲು ಸಾಕಾಗಲಿಕ್ಕೆ ಇಲ್ಲ. ಸಿಸ್ಟಮ್ ಎಲ್ಲ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ.
ಬಟ್ ಈಗ ಇರುವಂಥ ಸಬ್ಸ್ಕ್ರೈಬರ್ಸ್ಗೆ ಆಗಿರಲಿ ಫಾಲೋವರ್ಸ್ನ ನಂಬರ್ಸಿಗೆ ನಮಗೆ ಒಂದು ಪಿ ಸಿ ತಗೊಂಡು ಹಾಕುವಷ್ಟು ಕೆಪಾಸಿಟಿ ಇಲ್ಲ ಅಂತ ಅಲ್ಲ, ಈ ಕೆಪಾಸಿಟಿ ಇದೆ ಬಟ್ ಸದ್ಯಕ್ಕೆ ಬೇಡ ಅಂತ. ಸೊ ಫೈನ್, ಅದೇ ನೆಕ್ಸ್ಟು ಇನ್ ಫ್ಯೂಚರ್ ಏನೋ ಸ್ವಲ್ಪ ಗ್ರೋ ಆದ ನಂತರ ಮಾಡೋಣ ಅಂತ ಇದ್ದೇನೆ. ಸೊ ಒಂದೊಳ್ಳೆ ಪಿ ಸಿ ಹಾಕ್ಕೊಂಡು ಮಾಡ್ಬೋದು, ಅಲ್ಲ ಮಾಡ್ತೇನೆ, ನೋಡುವ ಏನಾಗುತ್ತೆ. ಸೊ ಹಾಗೆ ಬೇರೇನು ಹೇಳಲಿಕ್ಕಿಲ್ಲ. ಸೊ ವ್ಲಾಗ್ ಸಣ್ಣದಿರಲಿ, ಒಂದು 5-6 ನಿಮಿಷದಿರಲಿ. ಸೊ ತುಂಬ ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ, ಲೇಟ್ ಕೂಡ ಆಗ್ತಾ ಬಂದು ಡ್ಯೂಟಿಗೆ. ಸೊ ಹೀಗೆ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ ಒಂದೊಳ್ಳೆ ಕಂಟೆಂಟ್ನ ಒಟ್ಟಿಗೆ. ಬೆಂಗಳೂರು ವೀಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಯಾಕೆ ಅಂತ ಹೇಳಿದರೆ ಬೆಂಗಳೂರಿಗೆ ನಾನು ಉಡುಪಿಯಿಂದ ಒಬ್ಬನೇ ಹೋಗಿದ್ದೇನೆ. ಬೆಂಗಳೂರಲ್ಲಿ 1 ಡೇ ಫುಲ್ ಇದ್ದೆ. 1 ಡೇ ಫುಲ್ ಹೇಗಿದ್ದೆ ಅಂತ ಹೇಳಿದರೆ ಸ್ಟ್ರೀಟ್ನಲ್ಲಿದ್ದೆ. ಫ್ರಮ್ ಆಫ್ಟರ್ನೂನ್ 2 to ಈವ್ನಿಂಗ್ 9:30-10 ತನಕ ನಾನು ಸ್ಟ್ರೀಟ್ನಲ್ಲಿ ಒಬ್ಬನೇ ರೋಡ್ ಸೈಡಲ್ಲಿ ಮಲಗಿ ಅರ್ಧ ದಿನ ಕಳೆದಿದ್ದೇನೆ ನಾನು ಬೆಂಗಳೂರಲ್ಲಿ. ಸೊ ಆ ವೀಡಿಯೋನ ಹಾಕ್ತೇನೆ, ನೋಡ್ತಾ ಇರಿ. ಸೊ ಹಾಗೆ ನಾನು ಬೆಂಗಳೂರಲ್ಲಿ ತುಂಬ ಜನ ಪರ್ಸನನ್ನು ಮೀಟ್ ಮಾಡಿದ್ದೆ. ಊಬರಲ್ಲಿ ಡ್ರೈವ್ ಮಾಡಿದೆ, ಊಬರ್ನಲ್ಲಿ ನಾನು ಟ್ರಾವೆಲ್ ಮಾಡಿದೆ, BMTCಯಲ್ಲಿ ಟ್ರಾವೆಲ್ ಮಾಡಿದೆ. ಹಾಗೆ ನಾನು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಬೇಕು ಅಂತಿತ್ತು, ಬಟ್ ಮೆಟ್ರೋದಲ್ಲಿ ನನಗೆ ಹೋಗಲಿಕ್ಕೆ ಎಲ್ಲಿ ಕೂಡ ಇರಲಿಲ್ಲ. ಹಾಗಾಗಿ ಮೆಟ್ರೋದಲ್ಲಿ ನಾನು ಟ್ರಾವೆಲ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೇನೆ ಶ್ಯೂರ್ ಆಗಿ. ಸೊ ಹಾಗೆಯೇ ಉಡುಪಿಯಲ್ಲಿ ತುಂಬ ವೀಡಿಯೋಸ್ ಬರಲಿಕ್ಕಿದೆ, ನನ್ನ ತಲೆಯಲ್ಲಿ ಏನೇನೆಲ್ಲ ಉಂಟು. ಬಟ್ ನನಗೆ ಟೈಮ್ ಸಾಕಾಗ್ತಾಯಿಲ್ಲ. ದಿನದ 24 hours ಬಿಲ್ಕುಲ್ ಸಾಧ್ಯ ಇಲ್ಲ ಒಂದು ಪರ್ಸನ್ಗೆ ಏನಾದರೂ ಮಾಡಬೇಕು ಅಂತ ಹೇಳಿದರೆ. ಯಾಕೆ ಒಂದು ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕು. ಬಟ್ ನಿದ್ದೆ ಸ್ಯಾಕ್ರಿಫೈಸ್ ಮಾಡಿದರೆ ಅಂತೂ ನನ್ನ ಹತ್ರ ನಾನು ಸಫರ್ ಆಗಿ ಹೋಗ್ತೀರಿ. ಸೊ ನಿದ್ದೆಯನ್ನು ಆದಷ್ಟು ಮಾಡ್ಕೊಳ್ಳಿ. ದಿನಕ್ಕೆ ಮಿನಿಮಮ್ 7-8 ಗಂಟೆ ಮಾಡಿ ನಿದ್ದೆ. ಸೊ ನಮಗಂತೂ ನಿದ್ದೆ ಎಲ್ಲ ಬಿಟ್ಟು ಅಭ್ಯಾಸ ಆಗಿದೆ. ಬಟ್ ಸ್ಟಿಲ್ ಹೆಲ್ತಿಗೆ ಬೇಕು ನಿದ್ದೆ. ಹೇಳ್ತಾ ಎಲ್ಲರಿಗೂ ಕೂಡ ಟೇಕ್ ಕೇರ್. ನಿಮ್ಮ ಹೆಲ್ತನ್ನು ನೀವು ಒಳ್ಳೆಯದಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಒಳ್ಳೆಯದಾಗಿ ನೋಡ್ಕೊಳ್ಳಿ ಹೇಳ್ತಾ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಡೈಲಿ ಡುಮ್ ಮಾಡ್ತಾ ಇರ್ತಾರೆ, ನೋಡ್ತೀರಿ ನೀವು. ಸೊ ಡಿಮಾರ್ಟ್ ಭಾಳ ಚೆಂದ ಮಾಡಿದ್ದಾರೆ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್.